ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನಿವತ್ತು ಒಂದು ಮರದ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ಇವೇ ಆ ಮರಗಳು. ನೋಡಿ, ಅದರ ಎಲೆ ತುಂಬ ಚಿಕ್ಕದಾಗಿದ್ದರೂ ತುಂಬ ಒತ್ತಾಗಿರುತ್ತೆ. ಬೇಸಿಗೆನಲ್ಲಿ ಇದು ತುಂಬ ಅಂದರೆ ಮಾರ್ಚು ಏಪ್ರಿಲ್ನಲ್ಲಿ ಎಲ್ಲ ಮರಗಳು ಎಲೆ ಉದುರಿಸ್ಬಿಡ್ತವೆ. ಇದು ಏಪ್ರಿಲ್ ನಂತರದ ದಿನಗಳಲ್ಲಿ ಇದು ಎಲೆಯನ್ನು ಉದುರಿಸ್ತದೆ. ನೋಡ್ಬೋದು, ಇದು ಮೇ ತಿಂಗಳು ಅಂದರೆ ಬಸವ ಜಯಂತಿನಲ್ಲಿ ಈ ಒಂದು ಮರ ಒಂದು ಹೂವು ಬಿಡೋದ್ರ ಮೂಲಕ ತುಂಬ ಅಲಂಕೃತವಾಗಿ ಕಾಣಿಸುತ್ತೆ. ಇದನ್ನು ಕತ್ತಿ ಮರ ಅಂತಲೂ ಕರೀತಾರೆ. ಹಾಗೆ ಇದನ್ನು ನಮ್ಮ ಒಂದು ಭಾಷೆಯಲ್ಲಿ ಕೆಂಕೆಸರೆ ಮರ ಅಂತ ಕರೀತಾರೆ. ನೋಡಿ, ಇದು ಬೆಂಗಳೂರು ಸುತ್ತಮುತ್ತ ಪ್ರತಿಯೊಂದು ಪಾರ್ಕ್ಗಳಲ್ಲೂ ಯಥೇಚ್ಛವಾಗಿ ಹಾಕಿರ್ತಾರೆ. ಯಾಕಂದರೆ ಇದು ನೆರಳು ಕೊಡೋದ್ರ ಜೊತೆಗೆ ಈ ಒಂದು ವರ್ಷದಲ್ಲಿ ಒಮ್ಮೆ ಈ ಒಂದು ಹೂವನ್ನು ಬಿಡೋದ್ರ ಮೂಲಕ ತುಂಬ ಅಲಂಕೃತವಾಗಿ ಕಾಣಿಸ್ತದೆ. ಈ ಒಂದು ಸಸ್ಯ, ಈ ಒಂದು ಮರ ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಯಥೇಚ್ಛವಾಗಿ ನೆಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು, ಯಾಕಂದರೆ ಈ ಮರ ತುಂಬ ಗಟ್ಟಿ ಇರೋದಿಲ್ಲ. ಇದನ್ನು ಯಾವುದೇ ಪೀಠೋಪಕರಣಗಳಿಗಾಗಲಿ ಯಾವುದಕ್ಕೂ ಬಳಸೋದಿಲ್ಲ. ಯಾಕಂದರೆ ಈ ಮರ ಅಷ್ಟು ಗಟ್ಟಿ ಇರಲ್ಲ. ಹಾಗಾಗಿ ತುಂಬ ಜೋರಾಗಿ ಗಾಳಿ ಮಳೆ ಬಂದರೆ ಬಿದ್ದೋಗ್ಬಿಡ್ತವೆ. ಇದು ನೋಡೋದಕ್ಕೆ ಎಷ್ಟು ಅಲಂಕೃತವಾಗಿ ಕಾಣಿಸುತ್ತೋ ಅಷ್ಟೇ ಅಪಾಯಕಾರಿನೂ ಆಗಿರ್ತದೆ. ಆಗ ಆ ಒಂದು ಕಾರಣದಿಂದ ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ತುಂಬ ಹಳೆಯದಾಗಿರ್ತಕ್ಕಂಥ ಮರಗಳನ್ನ ತೆಗೆಯೋದ್ರ ಮೂಲಕ ಒಂದು ತೆರವು ಮಾಡ್ತಾಯಿದ್ದಾರೆ. ಅದು ಏನೇ ಇರಲಿ, ಇದು ತುಂಬ ಉದ್ದವಾದಂಥ ಒಂದು ಕತ್ತಿ ಥರ ಇರ್ತಕ್ಕಂಥ ಕಾಯಿನ ಬಿಡುತ್ತೆ. ಇದನ್ನು ಕತ್ತಿಕಾಯಿ ಮರ ಅಂತಲೂ ಸಹ ಕರೀತಾರೆ. ನೋಡೋದ್ರಲ್ಲ ಸ್ನೇಹಿತರೆ, ಇದು ವರ್ಷದ ಅಂದರೆ ಮಾಮೂಲಿ ಗಿಡ ಮರಗಳು ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡುತ್ತವೆ ಎಲೆ ಉದುರಿಸೋದಕ್ಕೆ. ಇದು ಏಪ್ರಿಲ್ ನಂತರ ಎಲೆ ಉದುರಿಸುತ್ತೆ. ಮೇಗೆ ಇದು ಒಂದು ಹೂವನ್ನು ಬಿಡುತ್ತೆ. ನೋಡೋರಲ್ಲ, ಈ ಹೂವು ತುಂಬ ಆಕರ್ಷಣೀಯವಾಗಿರ್ತದೆ. ಎಲ್ಲರನ್ನೂ ಆಕರ್ಷಣೆ ಮಾಡೋವಂಥ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಪಾರ್ಕುಗಳಲ್ಲೂ ಸಹ ಬೆಳೀತಾರೆ. ನೋಡಿ, ಈ ರೈತರ ಜಮೀನುಗಳಲ್ಲಿ ಯಾರೂ ಇಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇದರಿಂದ ಆದಾಯ ಕಡಿಮೆ ಅನ್ನೋದಕ್ಕಿಂತ ಆದಾಯ ಬರೋದೇ ಇಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಾಡರ್ನೈಸೇಷನ್ ಆಗೋದ್ರಿಂದ ಯಾರು ಒಲೆ ಉರಿಸೋದಾಗಲಿ ಆ ಥರ ಏನೂ ಮಾಡೋದಿಲ್ಲ. ಎಲ್ಲ ಗ್ಯಾಸ್ ಇದ್ದರೆ ಅಡುಗೆ, ಗ್ಯಾಸ್ ಇಲ್ಲ ಅಂದರೆ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ಇದಕ್ಕೆ ಬೇಡಿಕೆ ತುಂಬ ಕಡಿಮೆ ಇರೋದರಿಂದ ಯಾರೂ ಇದನ್ನು ಬೆಳೆಯೋದಕ್ಕೆ ಇಷ್ಟಪಡೋದಿಲ್ಲ. ಇದು ಕೆಂಕೆಸರೆ ಮರ. ಇದು ಈ ಒಂದು ಮರದ ಒಂದು ಪರಿಚಯ. ಇದರ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನಲ್ಲಿ ಯಾವುದೇ ರೀತಿಯ ಒಂದು ಅಡಚಣೆ ಆಗಲಿ, ಬೇರೆ ನನ್ನ ಒಂದು ಬದಲಾವಣೆಗಳಾಗಲಿ ಇದ್ದರೆ ದಯವಿಟ್ಟು ನನಗೂ ತಿಳಿಸೋದ್ರ ಮೂಲಕ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇಲ್ಲಿನವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ.